ಸ್ನೇಹಿತರೆ ನಮಸ್ಕಾರ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಗೆಳೆಯರೆ, ನಾವು ಹಿಂದೂ ಸಂಸ್ಕೃತಿಯಲ್ಲಿ ಸಾಕಷ್ಟು ಹಬ್ಬಗಳನ್ನ ಆಚರಿಸ್ತೇವೆ. ಆದ್ರೆ ಆ ಹಬ್ಬಗಳ ಹಿನ್ನೆಲೆಯನ್ನ ಅರಿತುಕೊಳ್ಳದೆ ಆಚರಿಸಿದಂತಹ ಸಂದರ್ಭದಲ್ಲಿ ನಿಜಕ್ಕೂ ನಮ್ಮ ಆಚರಣೆ ವ್ಯರ್ಥವಾಗಬಹುದು. ನನಗೂ ಈ ಗೌರಿ ಮತ್ತು ಗಣೇಶ ಹಬ್ಬಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಪ್ರಶ್ನೆಗಳು ಕಾಡಲು ಪ್ರಾರಂಭಿಸಿತು. ಗೌರಿ ಏಕೆ ಅರ್ಧ ಮಾತ್ರ ಆಗಿರುತ್ತದೆ? ಗಣೇಶನನ್ನ ನೀರಿನಲ್ಲಿ ಯಾಕೆ ಬಿಡ್ತಾರೆ? ಈ ರೀತಿಯ ಒಂದಷ್ಟು ಪ್ರಶ್ನೆಗಳನ್ನ ನನಗೆ ನಾನೇ ಹಾಕಿಕೊಂಡು ಹುಡುಕುತ್ತಾ ಹೋದಾಗ ಒಂದಷ್ಟು ಉತ್ತರಗಳು ಸಿಕ್ತು. ಈ ಪ್ರಶ್ನೆಗಳು ನಿಮ್ಮಲ್ಲೂ ಇರಬಹುದು. ಅದಕ್ಕಾಗಿ ನಾನು ಆ ಪ್ರಶ್ನೆಗಳಿಗೆ ಕಂಡುಕೊಂಡಂತಹ ಉತ್ತರಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಬನ್ನಿ ಗೆಳೆಯರೆ, ಹಾಗಾದ್ರೆ ಗೌರಿ ಏಕೆ ಅರ್ಧಾಗಿದೆ? ಗಣೇಶನನ್ನ ನೀರಿನಲ್ಲಿ ಯಾಕೆ ಬಿಡಬೇಕು? ಈ ರೀತಿಯಾದಂತಹ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನ ಹುಡುಕುತ್ತಾ ಗಣೇಶ ಹಬ್ಬವನ್ನ ಆಚರಿಸೋಣ. ಗಣೇಶ ಹಬ್ಬ ಅಂದ್ರೆ ಗಣೇಶನ ವಿಗ್ರಹಗಳು ಬೇಕಲ್ವೇ? ಈ ಗಣೇಶನ ವಿಗ್ರಹಗಳನ್ನ ಮಾಡುವಂತಹ ಕುಂಬಾರಿಕೆಯ ಒಬ್ಬ ಯುವಕ ನಮ್ ಜೊತೆಗಿದ್ದಾರೆ. ಅವರ ಒಂದು ಸಣ್ಣ ಅಭಿಪ್ರಾಯ ಅಥವಾ ಅನುಭವವನ್ನ ಪಡ್ಕೊಂಡು ನಂತರ ಈ ಪ್ರಶ್ನೆಗಳಿಗೆ ಉತ್ತರವನ್ನ ಹುಡುಕುತ್ತಾ ಹೋಗೋಣ. ಸರ್, ನಾವು ಚಂದ್ರಶೇಖರ್ ಅಂತೇಳಿ, ಚಂದ್ರಶೇಖರ್ ಕುಂಬಾರ್. ನಾವು ಇದು ಕ್ಯಾಸ್ಟ್. ನಾವು ಮೊದಲು ನಮ್ಮ ತಂದೆಯವರೆಲ್ಲ ಮಡಕೆ ಇವೆಲ್ಲ ಮಾಡ್ಕೊಂಡ್ ಬರ್ತಾ ಇದ್ವಿ. ಆಮೇಲೆ ಬರ್ತಾ ಬರ್ತಾ ಗಣೇಶನನ್ನು ಮಾಡಕ್ಕೆ ನಾವು ಮುತ್ತಾತ ಕಾಲದಿಂದ ಮಣ್ಣು ಗಣೇಶ ಮಾಡಕ್ಕೆ ಫಸ್ಟ್ ಸ್ಟಾರ್ಟ್ ಮಾಡಿದ್ವಿ. ಇವಾಗ ಬರ್ತಾ ಬರ್ತಾ ಇವಾಗ ಈ ಸೈಜ್ಗೆ ನಾವು 6 ಅಡಿ ಗಣೇಶ, ಈ ಗಣಪತಿ ನೋಡಿ, ಮಣ್ಣು ಗಣೇಶ, ಪ್ಯೂರ್ ಮಣ್ಣು ಗಣೇಶ, ಪ್ಯೂರ್ ನ್ಯಾಚುರಲ್ ಕ್ಲೇ ಮಣ್ಣಿಂದ ಮಾಡಿರೋದು. 100% 6 ಫೀಟ್ ಇರುತ್ತೆ ಸರ್ ಹೈಟ್. ಇದು ನಾವು ಅಪ್ ಟು ಹಾಫ್ ಫೀಟ್ 8 ಇಂಚಿಂದಾನು 6 ಫೀಟ್ ವರ್ಗೂ ಗಣೇಶ ಮಾಡ್ಕೊಡ್ತೀವಿ. ನಮ್ದು ಮಣ್ಣು ಕೆಲಸ ಆಗಿರೋದ್ರಿಂದ ಎಲ್ಲ ಆಲ್ಮೋಸ್ಟ್ ಮಣ್ಣದೇ ಟ್ರೈ ಮಾಡ್ತೀವಿ. ಇವಾಗೆಲ್ಲ ಜನ POP ಫಿನಿಶಿಂಗ್ ಮಾಡೋದ್ರಿಂದ POP ಫಿನಿಶಿಂಗ್, ಮಣ್ಣದಕ್ಕೆ POP ಫಿನಿಶಿಂಗ್ ಕೊಡಕ್ಕೆ ಟ್ರೈ ಮಾಡ್ತಾ ಇದ್ವಿ. POP ಗಣೇಶ ಬೇಕು ಅಂತ ಬರೋರ್ಗೆಲ್ಲ ಈ ತರ ಮಣ್ಣದೇ ಮಾಡ್ಕೊಡ್ತೀವಿ ನೋಡಿ. POP ಫಿನಿಶಿಂಗ್ ಅಲ್ಲಿ ಈ ತರ ಇಷ್ಟು ಲುಕ್ ಅಲ್ಲಿ ಮಾಡ್ಕೊಡ್ತೀವಿ. ಕಣ್ಣೆಲ್ಲ ನೋಡಿ ಸರ್, ಗೊತ್ತಾಗುತ್ತೆ ನಿಮ್ಗೆಲ್ಲ. ಕಾಣಿಸುತ್ತೋ ಅದೇ ತರ ಮಣ್ಣಲ್ಲೇ ನಾವು ಮಾಡ್ಕೊಡೋದು ಟ್ರೈ ಮಾಡ್ತಾ ಇದೀವಿ. ಜನಗಳಿಗೆ ಯಾವ ರೀತಿ ಬೇಕು, ಅವ್ರ ಸ್ಯಾಟಿಸ್ಫ್ಯಾಕ್ಷನ್, ಗಣೇಶ ಯಾವ ರೀತಿ ಮೂರ್ತಿ ಬೇಕು ಆ ತರ ಅಲ್ಲಿವರೆಗೂ ಟ್ರೈ ಮಾಡ್ತೀವಿ. ಅವ್ರ ಲೆವೆಲ್ ತಮ್ಮಲ್ಲಿ ಎಷ್ಟಿಂದ ಶುರು ಆಗುತ್ತೆ, ಎಷ್ಟುವರೆಗೂ ಸರ್? 8 ಇಂಚಿಂದ ಬರುತ್ತೆ. 8 ಇಂಚಿಂದ ಸರ್, 8 ಇಂಚಿಂದ ಇಲ್ಲಿ ಸ್ಟಾರ್ಟ್ ಆಗುತ್ತೆ ನಮ್ದು ಮಣ್ಣಿನ ಗಣಪತಿ. ಇದು ಬಂದು 50 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಸರ್, ಹೋಲ್ಸೇಲ್ ಪ್ರೈಸ್ ಇಂದ. ನಮ್ದೆಲ್ಲ ಹೋಲ್ಸೇಲ್ ಪ್ರೈಸ್, ನಾವು ಸ್ವಂತ ಮಾಡೋದ್ರಿಂದ ಹೋಲ್ಸೇಲ್ ಪ್ರೈಸ್ ಇಂದ ನಾವು ಹಾಕೊಡ್ತೀವಿ ಸರ್. ಎಲ್ಲರೂ ಎಷ್ಟು ಹೇಳಿದ್ರೆ ಅದು 51 ರೂಪಾಯಿ ಸರ್. 51 ರೂಪಾಯಿಂದ ಶುರು ಆಗುತ್ತೆ. ಮಣ್ಣಿನ ಗಣಪತಿ 6 ಅಡಿ ಬಂದು ನಿಮ್ಗೆ ಆಲ್ಮೋಸ್ಟ್ ಒಂದು 18,000 ರೂಪಾಯಿವರೆಗೂ ಹೋಗುತ್ತೆ ಸರ್. ಮಾಡ್ತೀವಿ. ಎಲ್ಲೆಲ್ಲಿಂದ ಬರ್ತಾರೆ ಸರ್ ನಿಮ್ಗೆ? ತುಂಬಾ ದೂರ, ದಾವಣಗೆರೆಯಿಂದ, ಹಾಸನಿಂದ ಬರ್ತಾ ಇದಾರೆ, ಚಿತ್ತೂರು, ಕೋಲಾರ, ಚಿಂತಾಮಣಿಯಿಂದ ಬರ್ತಾ ಇದಾರೆ ಸರ್. ಈಗ ನೀವು ಬರೀ ಗಣಪತಿ ಪ್ರತಿಷ್ಠಾಪನೆ ಮಾಡೋರ್ಗ್ ಮಾತ್ರ ಮಾಡ್ತೀರಾ ಅಥವಾ ಯಾರಾದ್ರೂ ನಾವು ತಗೊಂಡೋಗಿ ವ್ಯಾಪಾರ ಮಾಡ್ತೀವಿ ಸರ್? ಅಂತವ್ರು ತುಂಬಾ ಜನ ಬರ್ತಾ ಇದಾರೆ ಈ ಸರಿಗೆ ನಮ್ಮ ಹತ್ರ. ಈ ತರಕಾರಿ ಮಾರೋರು ಮತ್ತೆ ಫ್ಯಾನ್ಸಿ ಅಂಗಡಿ ಇಟ್ಟಿರೋರು ತುಂಬಾ ಜನ ಬಂದು ನಮ್ಮ ಹತ್ರ ಹೋಲ್ಸೇಲ್ ತಗೊಂಡೋಗಿ ಅವ್ರು ರಿಟೇಲ್ ಸೇಲ್ ಮಾಡ್ತಿದ್ದಾರೆ. ಅವ್ರಿಗೊಂದಷ್ಟು ಕಡಿಮೆ ಬೆಲೆ ಕೊಡ್ತೀವಿ. ಹೌದು, ತುಂಬಾ ಕಡಿಮೆ ಬೆಲೆ ಕೊಡ್ತೀವಿ. ಅವ್ರಿಗೂ ಜೀವನ ಆಗ್ಬೇಕು. ಹೌದು ಸರ್. ನಮ್ಗೆ ಇಲ್ಲೇ ಸ್ಪಾಟ್ ಅಲ್ಲಿ ನಮ್ಗೆ ಕೆಲಸ ಮಾಡಿರೋದು, ಬೇರೆ ಕಡೆ ತಗೊಂಡೋಗಿ ನಮ್ಗೆ ಸೇಲ್ ಮಾಡ್ತಾರಲ್ಲ, ಅದು ನಮಗೂ ತುಂಬಾ ಇಷ್ಟ ಆಗುತ್ತೆ. ನೋಡಿ, ನಾನು ನೋಡಿದಾಗ ಪುಟಾಣಿಯಾಗಿ ಒಂದು ಮಾಡ್ತಿದ್ರೆ. ಹೌದು ಸರ್. ದೊಡ್ಡ ಒಂದು ಗೋಡನ್ ಮಾಡಿದ್ದೀರಾ. ಹೌದು ಸರ್. ಹೇಗಿದು? ಜನಗಳ ಸಪೋರ್ಟ್, ಜನಗಳು ಹಂಗ ಹುಡ್ಕೊಂಡ್ ಬರ್ತಾ ಇದಾರೆ. ಅದೇ ತರ ನಾವು ಅವ್ರಿಗೆ ಪೇಂಟ್ ಆಗ್ಲಿ, ಗಣಪತಿ ಮಾಡಲ್ಸ್ ಅಲ್ಲಾಗ್ಲಿ ಎಲ್ಲೂ ಕಾಂಪ್ರಮೈಸ್ ಆಗ ಹೋಗ್ಲಿಲ್ಲ. ಎಷ್ಟಾಗುತ್ತೆ ನಮ್ಗೆ ಅಲ್ಲೇ ಅಷ್ಟು ಹಾರ್ಡ್ ವರ್ಕ್ ಮಾಡಿ ನಾವು ಇವತ್ತು ಗಣಪತಿಯಿಂದಾನೇ ನಾವು ಇವತ್ತು ಊಟ ಮಾಡ್ತಾ ಇದೀವಿ. ಇದು ಮಾಡ್ತೀವಿ ಸರ್. ಬಟ್ಟೆ ಇದು ಜಾಗ ಎಲ್ಲಿ ಸರ್? ಎಲ್ಲಿಗೆ ಬರಬೇಕು ಈ ಗಣಪತಿನ ತಗೊಂಡು ಹೋಗ್ಬೇಕಾದ್ರೆ? ನಿಯರೆಸ್ಟ್ ವರ್ತೂರ್ ಸರ್. ವೈಟ್ ಫೀಲ್ಡ್ ಇಂದ 3 ಕಿಲೋಮೀಟರ್ಸ್ ಆಗುತ್ತೆ. ಮಧುರಾಂಗ 3rd ಸ್ಟೇಜ್, ಚಿಕ್ಕನಕುಂದಿ ಬಡಾವಣೆ, ಲೆವೇಟ್ ಸರ್. ನಮ್ಮ ಫೋನ್ ನಂಬರ್ ಹೇಳಿ ಸರ್. 81 233 80 705. ಹೌದು ಸರ್. ಚಂದ್ರಶೇಖರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಇಲ್ಲಿಗೆ ಬಂದ್ರೆ ಹೌದು ಸರ್, ಯಾವ ರೀತಿ ಬೇಕಾದ್ರೂ ಗಣೇಶ ಕೊಡ್ತೀರಾ ಸರ್? ಹೌದು. ಇದೆಲ್ಲ ನೀವೇ ಮಾಡಿರೋದಾ ಸರ್? ಹೌದು ಸರ್. ಫಿನಿಶಿಂಗ್ ಎಲ್ಲ ನಾವು ಕೊಟ್ಟಿದೀವಿ. ಇದು POP ಟಚ್ ಪೇಂಟಿಂಗ್ ಇದೆ. ಆಕ್ಚುಲಿ ಇನ್ನು ಲುಕ್ ಬರೋ ತರ ಬಾಂಬೆ ಪೇಂಟಿಂಗ್ ಮಾಡಕ್ಕೆ ಟ್ರೈ ಮಾಡಿದೀವಿ. ಇದನ್ನು ಜನ ತುಂಬಾ ಇಷ್ಟಪಡ್ತಾರೆ. ಐಟಲ್ ಬೇಕು ಅಂದ್ರೆ ಈ ತರ ಫಿನಿಶಿಂಗ್ ಅಲ್ಲಿ ಟ್ರೈ ಮಾಡ್ತೀವಿ ಸರ್. ಗೆಳೆಯರೆ, ನಮ್ಮ ಹಬ್ಬ ಹರಿದಿನಗಳು ಸಾಕಷ್ಟು ಜನಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬದುಕನ್ನ ಕಟ್ಟಿಕೊಡುವಂತಹ ಕೆಲಸವನ್ನ ಮಾಡ್ತಾ ಇದೆ ಎನ್ನುವುದಕ್ಕೆ ಉದಾಹರಣೆ ಈಗ ಮಾತನಾಡಿದಂತಹ ಚಂದ್ರಶೇಖರ್. ಈಗ ನಮ್ಮ ಮೂಲ ಪ್ರಶ್ನೆಗೆ ಬಂದ್ಬಿಡೋಣ. ನಾವು ಗಣೇಶ ಮೂರ್ತಿಯನ್ನ ಅಡಿಯಿಂದ ಮುಡಿಯವರೆಗೆ ಇರುವಂತಹ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ಪೂಜೆ ಮಾಡ್ತೇವೆ. ಆದ್ರೆ ಗೌರಿಯ ವಿಗ್ರಹವನ್ನ ಮಾತ್ರ ಅರ್ಧ ಇರುವಂತಹ ಗೌರಿಯ ಒಂದು ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡ್ತೇವೆ. ಯಾಕೆ ದೇವಸ್ಥಾನಗಳಲ್ಲಿ ಇರುವಂತಹ ಪೂರ್ತಿ ಗೌರಿಯ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ಪೂಜೆ ಮಾಡೋದಿಲ್ಲ?
ತಾವೆಲ್ಲರೂ ಗಮನಿಸಿರಬಹುದು, ಶ್ರೀ ರೇಣುಕಾ ಯಲ್ಲಮ್ಮ ತಾಯಿಯ ಒಂದು ಚರಿತ್ರೆಯಲ್ಲಿಯೂ ಸಹ ಈ ರೀತಿಯಾದಂತಹ ಪ್ರಸಂಗ ಬರುತ್ತೆ. ರೇಣುಕಾ ಯಲ್ಲಮ್ಮ ದೇವಿಯ ಒಂದು ವಿಗ್ರಹ ಅಥವಾ ಶಿರದ ಭಾಗವಿರುವಂತಹ ಒಂದು ಭಾವಚಿತ್ರವನ್ನ ಮಾತ್ರ ನಾವು ಗಮನಿಸಬಹುದು. ಈಗಲೂ ಸವದತ್ತಿಗೆ ಹೋದ್ರೆ ಅಥವಾ ರೇಣುಕಾ ಯಲ್ಲಮ್ಮ ದೇವಿಯ ಫೋಟೋಗಳನ್ನ ಗಮನಿಸಿದ್ರೆ ಕೇವಲ ಶಿರದ ಭಾಗ ಮಾತ್ರ ನಮಗೆ ಕಾಣಸಿಗುತ್ತೆ. ಇದಕ್ಕೊಂದು ಕಾರಣವಿದೆ. ಪರಶುರಾಮ ತನ್ನ ತಾಯಿಯ ತಲೆಯನ್ನ ಕಡಿದು ನಂತರ ತನ್ನ ತಂದೆಯಿಂದ ತನ್ನ ತಾಯಿಯ ಶಿರಕ್ಕೆ ಜೀವ ಬರಬೇಕು ಎನ್ನುವಂತಹ ವರವನ್ನ ಬೇಡ್ತಾನಂತೆ. ಹಾಗಾಗಿ ಜೀವ ಬಂದ ಶಿರವನ್ನ ನಾವು ಪೂಜೆ ಮಾಡ್ತಿದ್ದೀವಂತೆ. ಹಾಗಾದ್ರೆ ಗೌರಿಯ ಕಥೆ ಏನು? ಬನ್ನಿ ಅದನ್ನ ಮೊದಲು ತಿಳ್ಕೊಂಬರೋಣ. ಬೇಡಿ ತಿನ್ನುವಂತಹ ಶಿವನಿಗೆ ತನ್ನ ಮಗಳನ್ನ ಕೊಡುವುದಿಲ್ಲ ಎನ್ನುವಂತಹ ಹಠ ದಕ್ಷ ಪ್ರಜಾಪತಿಯದು. ಆದ್ರೆ ದಾಕ್ಷಾಯಣಿಗೆ ಶಿವನನ್ನೇ ಮದುವೆಯಾಗಬೇಕು ಎನ್ನುವಂತಹ ಇಚ್ಛೆ. ತನ್ನ ತಂದೆಯ ವಿರುದ್ಧವಾಗಿ ಶಿವನನ್ನ ಮದುವೆಯಾಗುವಂತಹ ದಾಕ್ಷಾಯಣಿ ಒಮ್ಮೆ ತನ್ನ ತಂದೆಯ ಮನೆಗೆ ಬರುವಂತಹ ಪ್ರಸಂಗ ನಡೆಯುತ್ತೆ. ಆಗ ಶಿವ ದಾಕ್ಷಾಯಣಿಗೆ ಹೇಳ್ತಾರಂತೆ, ಬೇಡಮ್ಮ, ನಾವು ಅಲ್ಲಿಗೆ ಹೋಗುವುದು ಬೇಡ, ಹೋದರೆ ಅವಮಾನ, ಕಟ್ಟಿಟ್ಟ ಬುತ್ತಿ ಎನ್ನುವಂತಹ ಮಾತನ್ನ ಲೆಕ್ಕಿಸದೆ ಆ ದಾಕ್ಷಾಯಣಿ ತನ್ನ ತಂದೆಯಾದಂತಹ ದಕ್ಷ ಪ್ರಜಾಪತಿಯ ಮನೆಗೆ ಬರ್ತಾಳೆ. ಆಗ ಶಿವನನ್ನೂ ಸೇರಿದಂತೆ ಈ ದಾಕ್ಷಾಯಣಿಗೆ ದೊಡ್ಡ ಅವಮಾನವಾಗುತ್ತದೆ. ಎಲ್ಲರ ಮುಂದೆ ಆದಂತಹ ಅವಮಾನವನ್ನ ಸಹಿಸಲಾರದಂತಹ ದಾಕ್ಷಾಯಣಿ ಬೆಂಕಿಗೆ ಧುಮುಕಿ ಆಹುತಿಯಾಗುವಂತಹ ಪ್ರಯತ್ನವನ್ನ ಮಾಡ್ತಾಳೆ. ಅಗ್ನಿದೇವ ದಾಕ್ಷಾಯಣಿಯನ್ನ ಸುಡಬೇಕೋ ಬೇಡವೋ ಎನ್ನುವಂತಹ ಗೊಂದಲದಲ್ಲಿದ್ದಾಗ ಆಕೆಯ ಪ್ರಾಣ ಪಕ್ಷಿ ಆರಿ ಹೋಗುತ್ತೆ. ಆದರೂ ಆ ದಾಕ್ಷಾಯಣಿಯನ್ನ ಎತ್ತಿಕೊಂಡು ಶಿವನ ಬಳಿ ಹೋಗುವಂತಹ ಅಗ್ನಿದೇವ ಶಿವನ ಮುಂದೆ ಆ ದಾಕ್ಷಾಯಣಿಯ ಶವವನ್ನಿಟ್ಟು, ಈ ತಾಯಿಯನ್ನ ನಾನು ಸಂಪೂರ್ಣವಾಗಿ ದಹಿಸಲಾರೆ, ಈಗಾಗಲೇ ಪ್ರಾಣವನ್ನ ಹೀರಿದ್ದೇನೆ, ಅದು ನನ್ನ ಕರ್ತವ್ಯ, ಮುಂದಿನದು ತಮಗೆ ಬಿಟ್ಟಿದ್ದು ಎಂದು ಅಲ್ಲಿಂದ ಮಾಯವಾಗ್ತಾನಂತೆ. ಕೆರಳಿದಂತಹ ಶಿವ ಆ ದಾಕ್ಷಾಯಿಣಿಯನ್ನ ತನ್ನ ತೋಳುಗಳಲ್ಲಿ ಎತ್ತಿಕೊಂಡು ರಭಸವಾಗಿ ಹೋಗುವಂತಹ ಪ್ರಯತ್ನವನ್ನ ಮಾಡ್ತಾನಂತೆ. ಶಿವನ ಕೋಪಕ್ಕೆ ಸಾಟಿಯುಂಟೆ. ತನ್ನ ಸತ್ತ ಹೆಂಡತಿಯನ್ನ ತೋಳುಗಳಲ್ಲಿ ಇರಿಸಿಕೊಂಡು ರೋಷಾವೇಶದಿಂದ ಹೋಗುವಂತಹ ಶಿವನ ಕೋಪಾಗ್ನಿ ಇಡೀ ಜಗತ್ತನ್ನೇ ಸುಡಲು ಪ್ರಾರಂಭಿಸುತ್ತೆ. ಹೇಗಾದ್ರೂ ಮಾಡಿ ಆ ಶವವನ್ನ ಶಿವನ ಕೈಯಿಂದ ಬಿಡಿಸಿಕೊಳ್ಳಬೇಕು ಎನ್ನುವಂತಹ ಪ್ರಯತ್ನ ವಿಫಲವಾಗುತ್ತೆ. ಆಗ ಎಲ್ಲರೂ ಶ್ರೀ ವಿಷ್ಣುವಿನ ಮೊರೆ ಹೋದಂತಹ ಸಂದರ್ಭದಲ್ಲಿ ಶ್ರೀ ವಿಷ್ಣು ತನ್ನ ಸುದರ್ಶನ ಚಕ್ರದಿಂದ ಆ ಸತ್ತಂತಹ ದಾಕ್ಷಾಯಣಿಯ ಶವವನ್ನ 9 ತುಂಡುಗಳಾಗಿ ಕತ್ತರಿಸುವಂತಹ ಕೆಲಸವನ್ನ ಮಾಡ್ತಾನಂತೆ. ಆ 9 ತುಂಡುಗಳು ಸಿಕ್ಕಂತಹ ದೇವಸ್ಥಾನಗಳನ್ನ ನಾವಿವತ್ತು ಈಗಲೂ ನವಶಕ್ತಿ ಪೀಠಗಳು ಎಂದು ಕಾಣಬಹುದು ಎನ್ನುವುದು ಶಾಸ್ತ್ರದಲ್ಲಿರುವಂತಹ ಒಂದು ಉಲ್ಲೇಖ. ಹೀಗೆ ಕೇವಲ ಮೇಲ್ಭಾಗದಲ್ಲಿ ಉಳಿದಂತಹ ಆ ಗೌರಿಯ ಅಂದ್ರೆ ಶಿರದ ಭಾಗದ ಗೌರಿಯನ್ನ ನಾವು ಇವತ್ತು ಪೂಜಿಸ್ತಾ ಇದ್ದೇವೆ. ಹೆಣ್ಣು ಮಕ್ಕಳಿಗೆ ತವರು ಮನೆಗೆ ಹೋಗುವುದು ಅಂದ್ರೆ ದೊಡ್ಡ ಸಂಭ್ರಮ. ಅವರ ಜೊತೆಯಲ್ಲಿ ಬರುವಂತಹ ಮೊಮ್ಮಕ್ಕಳಿಗೆ ಅಜ್ಜಿ ತಾತನ ಮನೆ ಹಬ್ಬದೂಟದ ಸವಿಯುಣಿಸುವಂತಹ ಒಂದು ಸಡಗರದ ಮನೆ ಅಂದ್ರೆ ತಪ್ಪಾಗ್ಲಾರ್ದು. ಈಗಲೂ ನಾವು ನೀವೆಲ್ಲರೂ ಬಾಲ್ಯದಲ್ಲಿ ಅಜ್ಜಿಯ ಮನೆಗೆ ಹೋಗಿ ಕಾಲ ಕಳೆದು ಅಲ್ಲಿ ಕೊಡುವಂತಹ ಆತಿಥ್ಯವನ್ನ ಸ್ವೀಕರಿಸಿ ಸಂಭ್ರಮದಿಂದ ಮನೆಗೆ ಬಂದಿರ್ತೇವಲ್ವೇ? ಹಾಗೆ ತವರಿಗೆ ಬಂದಂತಹ ಪಾರ್ವತಿಯನ್ನ ಕರೆದುಕೊಂಡು ಹೋಗಲು ಬರುವಂತಹ ಗಣಪತಿಗೆ ನಾವು ಭಕ್ಷ್ಯ ಭೋಜನಗಳನ್ನ ಉಣಬಡಿಸಿ ಆತನನ್ನ ಸಂತೃಪ್ತಿಯಿಂದ ಕಳಿಸಿಕೊಡುವಂತಹ ಒಂದು ಪ್ರಕ್ರಿಯೆಯೇ ಇವತ್ತು ನಾವು ಗಣಪನ ಮುಂದೆ ಇಡುವಂತಹ ಲಾಡು, ಹಣ್ಣು, ಹಂಪಲು ಮತ್ತಿತರ ಪ್ರಕ್ರಿಯೆಗಳು. ಆದ್ರೆ ಈ ಗಣಪತಿಯನ್ನ ನೀರಿಗೆ ಹಾಕಿಬಿಡ್ತೀವಪ್ಪ, ಈ ಪ್ರಶ್ನೆಗೂ ನಾವು ಉತ್ತರ ಕಂಡ್ಕೋಬೇಕಲ್ವೇ? ಬನ್ನಿ ಅದನ್ನು ತಿಳ್ಕೊಬರೋಣ. ಮಹಾಭಾರತವನ್ನ ಬರೆದವರು ಯಾರು ಅಂದ್ರೆ ತಟ್ಟನೆ ನಾವು ವೇದವ್ಯಾಸರು ಅಂದ್ಬಿಡ್ತೇವೆ. ಆದ್ರೆ ವಾಸ್ತವವಾಗಿ ಮಹಾಭಾರತವನ್ನ ದಾಖಲಿಸಿದವರು ಅಥವಾ ಬರೆದವರು ಸ್ವತಃ ನಮ್ಮ ವಿದ್ಯಾ ಗಣಪತಿಯೇ ಹೌದು. ವೇದವ್ಯಾಸರು ಮಹಾಭಾರತವನ್ನ ರಚನೆ ಮಾಡಬೇಕು ಎಂದು ನಿರ್ಧರಿಸಿ ಅದನ್ನ ದಾಖಲಿಸುವ ಅಥವಾ ಬರೆಯುವ ಪ್ರಕ್ರಿಯೆಯಲ್ಲಿ ಸಹಾಯ ಮಾಡಲು ಗಣಪನನ್ನ ಕೇಳ್ಕೋತಾರೆ. ಸುಮಾರು 11 ದಿನಗಳ ಕಾಲ ವೇದವ್ಯಾಸರು ಹೇಳಿದಂತಹ ಪ್ರತಿಯೊಂದು ಘಟನೆಗಳನ್ನು ಸಹ ಗಣಪ ದಾಖಲಿಸುತ್ತಾ ಹೋಗ್ತಾರೆ. ಹೀಗೆ 11 ದಿನಗಳ ಕಾಲ ಇದೇ ಕಾರ್ಯದಲ್ಲಿ ಮಗ್ನನಾಗಿದ್ದಂತಹ ಗಣಪತಿಯ ದೇಹದ ಉಷ್ಣತೆ ಅತ್ಯಂತ ಮೇಲ್ಮಟ್ಟಕ್ಕೆ ಹೋಗಿರುತ್ತಂತೆ. ಆಗ ವೇದವ್ಯಾಸರು ಆ ಉಷ್ಣತೆಯನ್ನ ಕಡಿಮೆ ಮಾಡಲು ಸ್ನಾನ ಮಾಡಿಸುವಂತಹ ಪ್ರಯತ್ನವನ್ನ ಮಾಡ್ತಾರಂತೆ. ಆ ಒಂದು ಉಷ್ಣತೆ ಕಡಿಮೆ ಆಗೋದೇ ಇಲ್ವಂತೆ. ಏನಪ್ಪಾ ಮಾಡೋದು ಅನ್ನುವ ಚಿಂತೆಯಲ್ಲಿ
ಮತ್ತೊಂದಷ್ಟು ಪ್ರಯತ್ನಗಳನ್ನ ಮಾಡ್ತಾರೆ. ಆ ಪ್ರಯತ್ನಗಳು ಸಹ ವಿಫಲವಾಗುತ್ತೆ. ಅಲ್ಲೇ ಇದ್ದಂತಹ ಒಂದಷ್ಟು ಮಣ್ಣನ್ನ ಎತ್ತಿ ಗಣಪನ ದೇಹಗಳ ಅಂಗಾಂಗಗಳಿಗೆ ಮೆತ್ತಿ ಆ ಉಷ್ಣತೆಯನ್ನ ಕಡಿಮೆ ಮಾಡುವಂತಹ ಪ್ರಯತ್ನ ಮಾಡಿದ್ರು ಅಲ್ಲಿಗೂ ಸಹ ಸಫಲತೆ ಕಾಣಲ್ವಂತೆ. ಆಗ ವೇದವ್ಯಾಸರು ಸೀದಾ ಗಣಪನನ್ನ ಆ ಒಂದು ಸಾಗರಕ್ಕೆ ಅಂದ್ರೆ ಸಮುದ್ರಕ್ಕೆ ಕರೆದುಕೊಂಡು ಹೋಗಿ ಮುಳುಗಿಸಿಬಿಡ್ತಾರಂತೆ. ಆಗ ಗಣಪನ ದೇಹದ ಉಷ್ಣತೆ ಕಡಿಮೆಯಾಗುತ್ತಂತೆ. ಮತ್ತೊಮ್ಮೆ ಹೇಳ್ತೇನೆ, ಸೀದಾ ಗಣಪನನ್ನ ವೇದವ್ಯಾಸರು ಸಮುದ್ರಕ್ಕೆ ತೆಗೆದುಕೊಂಡು ಹೋಗಿ ಮುಳುಗಿಸಿಬಿಡ್ತಾರೆ. ಆ ಕಾರಣದಿಂದ ಇವತ್ತಿಗೂ ನಾವು ಗಣಪನನ್ನ ವಿಗ್ರಹ ರೂಪದಲ್ಲಿ ಪ್ರತಿಷ್ಠಾಪಿಸಿ ನಮ್ಮೆಲ್ಲ ಆತಿಥ್ಯವನ್ನ ಸ್ವೀಕರಿಸುವಂತಹ ಗಣಪನ ದೇಹದ ಉಷ್ಣತೆ ಹೆಚ್ಚಾಗಿದೆಯೇನೋ ಎನ್ನುವಂತಹ ಆತಂಕದಲ್ಲಿ ಆ ಗಣಪನನ್ನ ತೆಗೆದುಕೊಂಡು ಹೋಗಿ ನೀರಿನಲ್ಲಿ ವಿಸರ್ಜನೆ ಮಾಡಿಬಿಡ್ತೇವೆ. ಹೇಗಿದೆಯಲ್ವಾ? ಗೆಳೆಯರೆ, ಅಂತೆ ಕಂತೆಗಳು ಪುರಾಣಗಳು ಏನೇ ಇದ್ರೂ ನಮ್ಮ ಹಿರಿಯರು ಪ್ರತಿಯೊಂದು ಆಚರಣೆಯ ಹಿಂದೆಯೂ ಒಂದು ವೈಜ್ಞಾನಿಕ ಕಾರಣವನ್ನ ಇಟ್ಟಿರ್ತಾರೆ. ಆ ವೈಜ್ಞಾನಿಕ ಕಾರಣ ಏನು ಎನ್ನುವುದನ್ನ ಹುಡುಕಿ ಅದರಂತೆ ನಡೆದುಕೊಳ್ಳುವುದಷ್ಟೇ ನಮ್ಮ ಕರ್ತವ್ಯ. ಜೈ ಗಣೇಶ.